ಇವತ್ತು ಬ್ಯಾಚುಲರ್ಸ್ ರೆಸಿಪಿ ಜೊತೆ ಬಂದಿದ್ದೇನೆ. ಅಂದರೆ ಹಾಸ್ಟೆಲಲ್ಲಿ ಇರುವವರು, ಸಿಂಗಲ್ ಆಗಿ ಇರುವವರು ಇದನ್ನು ತುಂಬಾ ಟೇಸ್ಟಿಯಾಗಿ ಕೇವಲ 5 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಹೌದು ಫ್ರೆಂಡ್ಸ್, ಬ್ರೆಡ್ ಸ್ಯಾಂಡ್ವಿಚನ್ನು ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಒಂದು ಮಿಕ್ಸಿಂಗ್ ಬೌಲಿಗೆ 1 ಬೌಲ್ನಷ್ಟು ಬಾಂಬೆ ರವೆ, ಈರುಳ್ಳಿ 1 ಮೀಡಿಯಮ್ ಸೈಜ್ನದ್ದು ಚಾಪ್ ಮಾಡಿ ಹಾಕಿದೆ. ಚಿರೋಟಿ ರವೆಯನ್ನು ಯೂಸ್ ಮಾಡ್ಕೊಳ್ಬಹುದು. 2 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಬೇಸೊಪ್ಪನ್ನು ಕೈಯಲ್ಲಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ನಂತರ ಅದಕ್ಕೆ 1 ಇಂಚಿನಷ್ಟು ತುರಿದ ಶುಂಠಿ, ಅರಶಿನ ಕೋಡನ್ನು ತುರಿದು ಹಾಕಿದ್ದೇನೆ ನಾನು. ಅರಶಿನ ಕೋಡು ಇಲ್ಲ ಹೇಳುವವರು ಅರಶಿನ ಪುಡಿಯನ್ನು ಹಾಕ್ಕೊಳ್ಳಿ, ಅರ್ಧ ಟೇಬಲ್ ಸ್ಪೂನ್. ಉಪ್ಪು, 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಗೂ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ 1 ಬೌಲ್ನಷ್ಟು ಮೊಸರನ್ನು ಹಾಕಿದೆ. ಹುಳಿ ಇಲ್ಲ ಮೊಸರು, ಹದವಾಗಿ ಇರುವಂತಹ ಮೊಸರು ಇದು. ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿಟ್ಟ ರವೆಯ ಮಿಶ್ರಣವನ್ನು ಈ ಥರ ಬ್ರೆಡ್ನ ಮೇಲೆ ಸ್ಪ್ರೆಡ್ ಮಾಡುವ. ತುಂಬ ತಿಕ್ಕಾಗಿ ಅಲ್ಲ, ಮೀಡಿಯಮ್ ಆಗಿ ಈವನ್ ಆಗಿ ಸ್ಪ್ರೆಡ್ ಮಾಡುವ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಬೇಕು ಹೇಳುವವರು ಈ ಮಿಶ್ರಣಕ್ಕೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಮೆತ್ತೆ ಸೊಪ್ಪನ್ನು ಸಹ ಹಾಕ್ಕೊಳ್ಬೋದು ನಿಮ್ಮ ರುಚಿಗೆ ಅನುಸಾರವಾಗಿ. ಈ ಥರ ಸ್ಪ್ರೆಡ್ ಮಾಡಿದ ನಂತರ ಒಂದು ತವಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕ್ಕೊಂಡು ಈ ಬ್ರೆಡ್ ಸ್ಲೈಸ್ಗಳನ್ನು ಕುಕ್ ಮಾಡುವ. ಕ್ರಿಸ್ಪಿ ಆಗಲಿ ಮೇಲಿನಿಂದ ಸಹ ಸ್ವಲ್ಪ ತುಪ್ಪವನ್ನು ಹಾಕಿದೆ ನೋಡಿ. ಒಂದು ಸೈಡ್ ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ತಿರುವಿ ಹಾಕ್ತೇನೆ. ತುಂಬಾ ಈಸಿಯಾಗಿ ಹೊಟ್ಟೆ ತುಂಬುತ್ತದೆ 2 ಸ್ಯಾಂಡ್ವಿಚನ್ನು ತಿಂದ ತಕ್ಷಣ. ಎಸ್ ನೋಡಿ, ಟೊಮೆಟೊ ಕೆಚಪ್ ಜೊತೆ ಇದನ್ನು ಸರ್ವ್ ಮಾಡಿ. ಬ್ಯಾಚುಲರ್ಸ್ ಸಹ ಇದನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಟೇಸ್ಟಿ ಕೂಡ ಆಗಿರ್ತದೆ ಈ ರೆಸಿಪಿ. ಅಲ್ಲದೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.